ಇತ್ತೀಚೆಗೆ ಏನಾಗಿದೆ, ಬಹಳ ಜನ ಏನ್ ಹೇಳ್ತಾರೆ, ಇದು ಧರ್ಮದ ಸಮಸ್ಯೆ ಆಗಿದೆ, ಧರ್ಮಕ್ಕೂ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ನನ್ನ ಅಭಿಪ್ರಾಯಕ್ಕೆ ಧರ್ಮಕ್ಕೆಲ್ಲ ಸಮಸ್ಯೆ ಇಲ್ಲಿ ಆಗ್ಲಿಲ್ಲ. 100% ಇದು ಧರ್ಮದ ಸಮಸ್ಯೆಗಳೇ ಅಲ್ಲ. ಇದು ಎಲ್ಲೋ ಒಂದು ಕಡೆ ಒಂದು ವಿಧ ರಾಜಕೀಯ, ಅದು ನಾವು ಎಲ್ಲರೂ ಒಪ್ಪಬೇಕು. ಯಾವ ಟೈಪ್ ರಾಜಕೀಯ? ಬಹಳ ಜನ ಹೇಳ್ತಾರೆ ದ್ವೇಷದ ರಾಜಕೀಯ ನಡೀತಾ ಇದೆ ಅಂತ. ನಾನು ಹೇಳ್ತೀನಿ ಇದು ದ್ವೇಷದ ರಾಜಕೀಯ ಅಲ್ಲ, ಇದು ಅಸುರಕ್ಷತೆಯ ರಾಜಕೀಯ, ಭಯದ ರಾಜಕೀಯ, ಪಾಲಿಟಿಕ್ಸ್ ಆಫ್ ಇನ್ಸೆಕ್ಯೂರಿಟಿ. ಸಿಂಪಲ್ ಆಗಿ ಹೇಳಕೋದ್ರೆ ಇದೊಂದು ಸ್ಟ್ರಾಟಜಿ ಅಷ್ಟೇ. ಒಂದು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು? 100 ಜನ ಇದ್ರೆ 51 ಓಟು ನಿಮಗೆ ಬರಬೇಕು, ಹೌದು ತಾನೆ? ಅಷ್ಟೇ. 51 ಓಟು ಬಂದ್ರೆ ನೀವು ಗೆಲ್ತೀರಿ. ಹೇಗೆ ನನಗೆ 51 ಓಟು ಬರಬೇಕು? ನಾನು ನೀವು ಅಪಾರ್ಟ್ಮೆಂಟ್ ಎಕ್ಸಾಂಪಲ್ಗೆ ಹೋಗ್ತೀರಿ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಷನ್ ಎಲೆಕ್ಷನ್ ನಡೀತದೆ. ಇಮ್ಯಾಜಿನ್, ಒಂದು 100 ಮನೆಗಳು ಇದೆ ಅಂತ ತಿಳ್ಕೊಳ್ಳೋಣ. ಅಪಾರ್ಟ್ಮೆಂಟ್ ಅಲ್ಲಿ 2 ಅಭ್ಯರ್ಥಿಗಳು ಇದ್ದಾರೆ ಅಂತ ತಿಳ್ಕೊಳ್ಳೋಣ. 2 ಅಭ್ಯರ್ಥಿಗಳು ಏನ್ ಮಾಡ್ತಾರೆ? 100 ಮನೆಗಳಿಗೂ ಹೋಗ್ತಾರೆ, ಈ ಅಪಾರ್ಟ್ಮೆಂಟ್ಗೆ ನಾವು ಒಳ್ಳೇದು ಮಾಡ್ತೀವಿ, ನಮಗೆ ಓಟ್ ಹಾಕಿ ಅಂತ ಹೇಳ್ತಾರೆ, ಹೌದ್ ತಾನೆ? ಎಲ್ಲ ಕಡೆನೂ ಹೋಗಿ ನಿಮ್ಮೆಲ್ಲರಿಗೂ ನಾವು ಒಳ್ಳೇದು ಮಾಡ್ತೀವಿ, ಈ ಅಪಾರ್ಟ್ಮೆಂಟ್ಗೆ ನಾವು ಒಳ್ಳೆ ಒಂದು ಇದು ತರ್ತೀವಿ ಅಂತ ಮಾತಾಡಿ ಬಂದ ಮೇಲೆ ಎಲೆಕ್ಷನ್ ಆಗ್ತದೆ. 2 ಅಭ್ಯರ್ಥಿ 100 ಮನೆಗೆ ಹೋಗಿದ್ರೆ ಏನಾಗ್ತದೆ? ಪ್ರಾಬಬಿಲಿಟಿ ಪ್ರಕಾರ, ಮ್ಯಾಥಮೆಟಿಕ್ಸ್ ಪ್ರಕಾರ 50 ಓಟ್ ಈ ಕಡೆ ಬರ್ತದೆ, 50 ಓಟ್ ಈ ಕಡೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ದಿಸ್ ಇಸ್ ಪ್ರಾಬಬಿಲಿಟಿ. ಆವಾಗ ನಾನು ಗೆಲ್ಲುವುದು ನಿಶ್ಚಯ ಅಲ್ಲ, ನಾನು ಗೆಲ್ಲುವುದು 100% ಶೂರ್ ಅಲ್ಲ. ಸರಿ, ಇನ್ನೊಂದು ಸ್ಟ್ರಾಟಜಿ ಮಾಡೋಣ. ಈ ಸ್ಟ್ರಾಟಜಿ ಸಿಂಪಲ್ ಸ್ಟ್ರಾಟಜಿ. 100 ಮನೆಗೆ ಹೋಗಲ್ಲ ನಾನು, ಬರೀ 80 ಮನೆಗೆ ಮಾತ್ರ ಹೋಗ್ತೀನಿ. ಒಂದು 20 ಮನೆಯನ್ನು ಬಿಡ್ತೀನಿ. ಆ 80 ಮನೆಗೆ ಹೋಗಿ ಒಂದು ಕತೆ ಹೇಳ್ತೀನಿ. ಏನಂದ್ರೆ, ಈ 20 ಮನೆಯವರು ಇದಾರಲ್ಲ, ಇವರಿಂದೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ, ಇವರನ್ನು ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಅಂತ ಒಂದು ಕತೆ ಹೇಳ್ತೀನಿ. ಅವರನ್ನು ನಂಬುವ ತರ ನಾನು ಮಾಡ್ತೀನಿ. ಮಾಡಿದ ಮೇಲೆ ಅವ್ರಿಗೆ ಇಷ್ಟೇ ಹೇಳುವುದು, ಈ 20 ಮಂದಿಗೆ ನಾವು ನೋಡ್ಕೊಳ್ತೀವಿ, ನಮ್ಮನ್ನು ಗೆಲ್ಲಿಸಿ, ನಮ್ಮನ್ನು ಆರಿಸಿ ಅಂತ ಹೇಳುವುದು. ಆವಾಗ ಈ 80 ಮಂದಿಯಲ್ಲಿ 60 ಮಂದಿ ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, 70 ಕೂಡ ಮಾಡಬಹುದು. ಎಷ್ಟು ನೀವು ಭಯ ಹುಟ್ಟಿಸ್ತೀರೋ ಅಷ್ಟು ನೀವು ಓಟ್ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಗಿದೆಯಾ? ಸ್ಟ್ರಾಟಜಿ ಅರ್ಥ ಆಗಿದೆಯಾ? ಇಷ್ಟೇ ಸ್ಟ್ರಾಟಜಿ. ಇದು ಒಂಥರ ರಾಜಕೀಯ, ಇದು ಅಸುರಕ್ಷತೆಯ ರಾಜಕೀಯ. ದ್ವೇಷದ ರಾಜಕೀಯ ಕೂಡ ಇಲ್ಲ, ಅಸುರಕ್ಷತೆಯ ರಾಜಕೀಯ. 80 ಮಂದಿಯನ್ನು ನಾವು ಭಯಪಡಿಸಿಬಿಟ್ರೆ, 80 ಮಂದಿಯನ್ನು ಇದಾಗ್ತದೆ ಅದಾಗ್ತದೆ ಅಂತ ಹೇಳಿಬಿಟ್ರೆ, ಆ ಭಯದಲ್ಲಿ ಅವರು ನಮಗೆ ಓಟ್ ಹಾಕ್ತಾರೆ. ಆವಾಗ ನಾವು 1 ಓಟಿಗೆ ನಮಗೆ ಕಷ್ಟ ಇಲ್ಲ, 60 ಓಟಿಗೆ ನಾವು 60-70 ಓಟಲ್ಲಿ ಆರಾಮಾಗಿ ಗೆಲ್ಲಬಹುದು. ಇಷ್ಟೇ ಸ್ಟ್ರಾಟಜಿ. ಈ ರಾಜಕೀಯವನ್ನು ತಾವು ಅರ್ಥ ಮಾಡ್ಕೋಬೇಕು. ಆಗಬಹುದು ರಾಜಕೀಯ ಪಕ್ಷಗಳು ಏನ್ ಬೇಕಾದ್ರೆ ಮಾಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ಈ ರಾಜಕೀಯದಿಂದ ಸಮಾಜದಲ್ಲಿ ಏನಾಗ್ತದೆ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಯಾಕೆ ಆ ಚಿಂತನೆ ನಾನು ಮಾಡಬೇಕು? ನೀವು ರಾಜಕೀಯ ಯಾರೋ ಬರ್ತಾರೆ, MLA ಆಗ್ತಾರೆ, MP ಆಗ್ತಾರೆ, ಬೇರೆ ವಿಷಯ. ನನ್ನ ಪಕ್ಕದ ಮನೆಯವನು ಮನಸ್ಸು ಕೆಡಿಸ್ತಾ ಇದೆ. ಆವಾಗ ನನ್ನ ಪಕ್ಕದ ಮನೆಯವನು ಮನಸ್ಸು ಸರಿ ಇಲ್ಲದೆ ಹೋದ್ರೆ ನಾನು ಸುರಕ್ಷಿತವಾಗಿ ಇರಬಹುದಾ? ಇಲ್ಲ. ಯಾವಾಗ ಇದು ಸಮಾಜದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೋ ಆವಾಗ ನಾವು ಕೂಡ ಇದರಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಇವತ್ತು ನಡೀತಾ ಇರುವುದು ದ್ವೇಷದ ರಾಜಕೀಯ ಅಲ್ಲ, ಅಸುರಕ್ಷತೆಯ ರಾಜಕೀಯ, ಇನ್ಸೆಕ್ಯೂರಿಟಿ, ಭಯದ ರಾಜಕೀಯ. ಎರಡನೆಯದು, ಇಲ್ಲಿ ಏನೋ ಹಿಂದೂ ಮುಸಲ್ಮಾನವರು ಅಥವಾ ಹಿಂದೂಗಳು ಮತ್ತೆ ಕ್ರೈಸ್ತವರು ಜಗಳ ನಡೀತಾ ಇದೆ ಅಂತ ಇಲ್ಲ, ನಾನು ಅದು ಒಪ್ಪೋದೇ ಇಲ್ಲ. ಇಲ್ಲಿ ನಡೀತಾ ಇರುವುದು 2 ಮನಸ್ಥಿತಿಗಳ ಒಳಗಡೆ ಸಮಸ್ಯೆ. ಈ 2 ಮನಸ್ಥಿತಿ ಯಾವ ಟೈಪ್ ಮನಸ್ಥಿತಿ? ಒಂದು ಮನಸ್ಥಿತಿ, ಈ ಸಮಾಜದಲ್ಲಿ ತಾರತಮ್ಯ ಇರಬಾರ್ದು, ಎಲ್ಲರೂ ಸೇಮ್ ಆಗಿರಬೇಕು ಅಂತ ಚಿಂತನೆ ಮಾಡುವ ಮನಸ್ಥಿತಿ. ಆ ಮನಸ್ಥಿತಿಗೆ ಪ್ರೀತಿ, ವಿಶ್ವಾಸ ಮತ್ತೆ ಈ ಸಹಬಾಳುವೆ, ಸಾಮರಸ್ಯ ಇದೆಲ್ಲ ಇಂಪಾರ್ಟೆಂಟ್. ಇದು ಒಂದು ಮನಸ್ಥಿತಿ. ಆ ಮನಸ್ಥಿತಿಯಲ್ಲಿ ಬಹಳ ಜನ ಇಲ್ಲಿ ನೀವೇ ಕೂತಿದ್ದೀರಿ. ಇನ್ನೊಂದು ಮನಸ್ಥಿತಿ ಇದೆ. ಆ ಮನಸ್ಥಿತಿ ಯಾವ ಟೈಪ್ ಮನಸ್ಥಿತಿ ಅಂದ್ರೆ, ಸಮಾಜ ಅಂದ್ರೆ ಮೇಲೆ ಕೀಳೆ ಇರಬೇಕು, ಎಲ್ಲ ಒಟ್ಟಿಗೆ ಕೂತ್ರೆ ಹೇಗೆ? ಮತ್ತೆ ಈ ಕೆಲಸ ಯಾರು ಮಾಡೋದು? ನಾವು ಮೇಲೆ ಇರಬೇಕು, ಅವ್ರ ಕೆಳವೇ ಇರಬೇಕು, ಅವರವರ ಕೆಲಸ ಮಾಡಬೇಕು ಅಂತ ನಂಬುವ ಒಂದು ಮನಸ್ಥಿತಿ. ಆ ಮನಸ್ಥಿತಿಗೆ ಪ್ರೀತಿ ವಿಶ್ವಾಸಕ್ಕಿಂತ ಭಯ, ಕೋಪ, ದ್ವೇಷ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಅದು 2ನೇ ಮನಸ್ಥಿತಿ. ಈ 2 ಮನಸ್ಥಿತಿ ಇದೆಯಲ್ಲ, ಇದರ ಒಳಗಡೆ ಜಗಳ ಈ ಭಾರತ ದೇಶದಲ್ಲಿ ತುಂಬಾ ದಿವಸದಿಂದ ನಡೀತಾ ಇದೆ. ಇವತ್ತಲ್ಲ, ಸ್ವತಂತ್ರಕ್ಕೆ ಮುಂಚೆಯಿಂದ ನಡೀತಾ ಇದೆ.
ಈ ಮನಸ್ಥಿತಿಯಲ್ಲಿ ಇರುವರು ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ, ಇವರು ಇದ್ದಾರೆ, ಬ್ಯೂರೋಕ್ರಸಿಯಲ್ಲಿ ಇದ್ದಾರೆ, IAS ಆಫೀಸರ್ಲಾಗಿದ್ದಾರೆ. ಅಷ್ಟು ಯಾಕೆ ಹೋಗಬೇಕು? ನಿಮ್ಮ ಗೆಳೆಯರಲ್ಲೇ ಇರ್ತಾರೆ. ಕೆಲವರು ಈ ಮನಸ್ಥಿತಿಯಲ್ಲಿ ಇರ್ತಾರೆ, ಕೆಲವರು ಈ ಮನಸ್ಥಿತಿಯಲ್ಲಿ. ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅವ್ರು ಯಾವ ಮನಸ್ಥಿತಿ ಅವರು ಅಂತ. ಈ ಎರಡೂ ಮನಸ್ಥಿತಿಗಳ ಒಳಗಡೆನೆ ಜಗಳ ಇಲ್ಲಿ ಬಹಳ ದಿವಸದಿಂದ ನಡೀತಾ ಇರೋದು. ನಮ್ಮ ಸ್ವತಂತ್ರ ಹೋರಾಟ ಮಾಡುವಾಗ ನಮಗೆ ಬ್ರಿಟಿಷರನ್ನು ಹೊರಗಡೆ ಕಳಿಸಬೇಕು ಅಂತ ಬರೀ 20-30% ಆ ಹೋರಾಟ ಇತ್ತು. ಉಳಿದ 70% ಹೋರಾಟ ಏನಂದ್ರೆ ಯಾವ ಮನಸ್ಥಿತಿ ಈ ಭಾರತದಲ್ಲಿ ಗೆಲ್ಲಬೇಕು ಅಂತ. ದಟ್ ಇಸ್ ದಿ ಮೈನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಆ ಮನಸ್ಥಿತಿ, ಆ ಫಸ್ಟ್ ಮನಸ್ಥಿತಿ ಇದೆಯಲ್ಲ, ಆ ಸಹೋದರತ್ವ, ಅದೆಲ್ಲ ನಂಬುವ ಮನಸ್ಥಿತಿ, ಅದನ್ನು ಹಾಗೇ ತಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದು ಬಿಟ್ರು. ಇದೇ ತರ ನಮ್ಮ ಭಾರತ ದೇಶ ಇರಬೇಕು, ಯಾವತ್ತೂ ಈ ತರ ಇರಬಾರದು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದು ಬಿಟ್ರು. ಆ ಟೈಮಿಗೆ ಆ ಮನಸ್ಥಿತಿಯನ್ನು ಒಪ್ಪುವುದೇ ಇರುವ ಜನ ಇದ್ರು, ಆ ಟೈಮಿಗೆ ಇದ್ರು. ಅದು ಮುಸ್ಲಿಂಗಳಲ್ಲೂ ಇದ್ರು, ಹಿಂದೂಗಳಲ್ಲೂ ಇದ್ರು, ಕ್ರೈಸ್ತವರಲ್ಲೂ ಇದ್ರು, ಎಲ್ಲ ಗ್ರೂಪಲ್ಲಿ ಇದ್ರು. ಕೆಲವರು ಆ ಟೈಮಿಗೆ ಈ ತರ ದೇಶ ನಮ್ಮಲ್ಲಿ ನಾವು ನಡಕ ಆಗಲ್ಲ, ಎಲ್ಲರೂ ಸಮವಾಗಿರುವುದು, ಎಲ್ಲರೂ ಒಂದೇ ಜೊತೆಗೆ ಇರುವುದು, ಇದೆಲ್ಲ ನಡೆಯಲ್ಲ, ನಾವು ಬೇರೆ ದೇಶ ತಗೊಳ್ತೀವಿ ಅಂತ ತಗೊಂಡು ಹೋಗ್ಬಿಟ್ರು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಇಲ್ಲೇ ಇದ್ರು, 50-60 ವರ್ಷದಿಂದ ಕೆಲಸ ಮಾಡ್ತಾ 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 ಇವತ್ತು ಅವರು ಸ್ವಲ್ಪ ಪವರ್ಗೆ ಬಂದಿದ್ದಾರೆ. ಅವರಿಗೆ ಪವರ್ಗೆ ಬಂದಾಗ ಅವರ ಇಂಟ್ರೆಸ್ಟ್ ಏನಿರುತ್ತದೆ, ಈ ಸಂವಿಧಾನ ಸರಿಯಲ್ಲ, ಎಲ್ಲರಿಗೂ ಸರಿಪಡಿಸುವ ಸಂವಿಧಾನ ಒಪ್ಪುವುದಿಲ್ಲ, ಅದನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಇದನ್ನು ನೀವು ಅರ್ಥ ಮಾಡಬೇಕು. ಸೊ ಈ ದೇಶದಲ್ಲಿ ನಡೆಯುವ ಸಮಸ್ಯೆ ಯಾವ ಧರ್ಮಕ್ಕಳಿಗೂ ನಡೆಯುವ ಸಮಸ್ಯೆ ಅಲ್ಲ. ಇಲ್ಲಿ ನಡೆಯುವ ಸಮಸ್ಯೆ ಎರಡು ಮನಸ್ಥಿತಿಗಳಿರುವ ನಡೆಯುವ ಸಮಸ್ಯೆ. ಆ ಮನಸ್ಥಿತಿಯಲ್ಲಿ ಯಾವ ಮನಸ್ಥಿತಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನಮಗೆ ಅರ್ಥ ಆಗಿದ್ರೆ ನಮಗೆ ಸರಿಯಾದ ಒಂದು ದಾರಿ ಸಿಗ್ತದೆ. ನಾನು ಇಲ್ಲಿ ಜಿಲ್ಲಾಧಿಕಾರಿ ಆಗಿದೆ, ನನಗೆ ಗೊತ್ತಿದೆ 100 ಜನದಲ್ಲಿ ಒಂದು 10 ಜನ ಸಮಸ್ಯೆ ಮಾಡ್ತಾರೆ ಅಷ್ಟೇ. ಅವರು ಮಾತ್ರ ಈ ಕಡೆ ಆ ಕಡೆ ಜಿಜ್ಜಾಜಿದ್ದಿ ಮಾಡ್ತಾರೆ. 90 ಜನಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ಹೇಳ್ಬೋದು ಮಂಗಳೂರು ಕಮ್ಯುನಲ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ, ಮಂಗಳೂರು ಕಮ್ಯುನಲ್ ಆಗಿದೆಯಾ? ನಿಮ್ಮ ಲೈಫಲ್ಲಿ ನೀವು ನೋಡಿ, ಎಲ್ಲಿ ದ್ವೇಷ ಕಾಣ್ತಾ ಇದೆ ನಿಮಗೆ? ಬೆಳಗ್ಗೆಯಿಂದ ನೀವು ಇವತ್ತು ಸಾಯಂಕಾಲವರೆಗೆ ಬಂದಿದ್ದೀರಿ, ಎಲ್ಲಿ ನಿಮಗೆ ದ್ವೇಷ ಕಂಡು ಬಂದಿದೆ? ಎಲ್ಲಿನೂ ಕಂಡು ಬರಲ್ಲ. ಯಾಕಂದ್ರೆ 90% ಜನ ಇಲ್ಲಿ ಮಂಗಳೂರಲ್ಲಿ ಆ ಫಸ್ಟ್ ಮನಸ್ಥಿತಿಯಲ್ಲಿ ಇರುವರು. ಅವರಿಗೆ ಸಾಮರಸ್ಯ ಬೇಕು, ಅವರಿಗೆ ಸಂತೋಷ ಬೇಕು, ಅವರಿಗೆ ಸಹೋದರತ್ವ ಬೇಕು. ಆದ್ರೆ ಈ ಜನತೆ ಪ್ರಾಬ್ಲಮ್ ಏನು ಗೊತ್ತಾ? ಅವರು ಬಾಯಿ ಬಿಚ್ಚಲ್ಲ, ಅವರು ಸುಮ್ಮನಿರ್ತಾರೆ. ನಮಗೆ ಯಾಕೆ ಅಪ್ಪ ಪ್ರಾಬ್ಲಮ್ ಅಂತ ಸುಮ್ಮನಿರ್ತಾರೆ. ನಾವು ಅವರಿಗೆ ವಿ ಕೆನಾಟ್ ಬ್ಲೇಮ್ ದೆಮ್, ಅವರಿಗೆ ನಾವು ಆರೋಪ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಜನ ಅಂದ್ರೆ ಹಾಗೆ ಇರ್ತಾರೆ. ಸೊ 3ನೇ ಮೇಜರ್ ಸಮಸ್ಯೆ ಇಲ್ಲಿ ನಡೀತಾ ಇರುವುದು, ಈ ಒಳ್ಳೇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಒಳ್ಳೇದೆಲ್ಲ ಆಗಬೇಕು ಅಂತ ಅವ್ರು ಯಾರು ಬಾಯಿ ಬಿಟ್ಟು ಮಾತಾಡುವುದಿಲ್ಲ, ಅದು ಸಮಸ್ಯೆ. ಓಕೆ, ಇದು 3 ಸಮಸ್ಯೆ ಇಲ್ಲಿ ನಡೀತಾ ಇರುವುದು ನನ್ನ ಅಭಿಪ್ರಾಯಕ್ಕೆ. ಫಸ್ಟ್ ಇಲ್ಲಿರುವುದು ಮನಸ್ಥಿತಿಗಳ ಪ್ರಾಬ್ಲಮ್, 2ನೇದು ಇಲ್ಲಿ ನಡೆಯುವುದು ಭಯದ ಒಂದು ಪಾಲಿಟಿಕ್ಸ್, 3ನೇದು ಈ ಒಳ್ಳೇದೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಒಳ್ಳೆಯವರು ಇದಾರಲ್ಲ ಅಂತ ಫಸ್ಟ್ ಮನಸ್ಥಿತಿಯಲ್ಲಿರುವರು, ಅವರು ಬಾಯಿ ಬಿಚ್ಚಿ ಮಾತಾಡೋದಿಲ್ಲ, ಇದು ಸಮಸ್ಯೆ. ಈಗ ಇದರ ಬಗ್ಗೆ ನಾವು ಏನು ಮಾಡಬೇಕು ಈ ಪ್ರಶ್ನೆಗೆ ಬರೋಣ. ಯಾಕಂದ್ರೆ ನಾನು ಅದರ ಬಗ್ಗೆನೇ ನನ್ನ ತಲೆಗೂ ಬಹಳ ಸಮಸ್ಯೆ ಆಗ್ತದೆ, ನಾವು ಏನು ಮಾಡಬೇಕು ಅಂತ. ಫಸ್ಟ್ ನಾವು ಮಾಡಬೇಕಾದ ಕೆಲಸ, ನಾವು ತುಂಬಾ ದಿವಸದಿಂದ ಒಂದು ಕೆಲಸವನ್ನು ಬಿಟ್ಬಿಟ್ಟಿದ್ದೀವಿ. ಅಂದ್ರೆ ಮನೆಯಲ್ಲಿ ಅಮ್ಮ ಇರ್ತಾರಲ್ಲ, ಅಮ್ಮ ಇರ್ತಾರೆ ಅಷ್ಟೇ, ನಮ್ಗೆಲ್ಲರಿಗೂ ಗೊತ್ತಿದೆ. ಅಮ್ಮ ಇರ್ತಾರೆ, ಬೆಳಿಗ್ಗೆ ಹೋದ್ರೆ ಅವ್ರು ನಮ್ಗೆ ಎಲ್ಲ ಕೆಲಸನೂ ಮಾಡ್ತಾರೆ, ಸಾಯಂಕಾಲ ಹೋದ್ರೆ ಊಟ ಎಲ್ಲ ರೆಡಿ ಮಾಡಿ ಇಡ್ತಾರೆ, ನಾವು ಊಟ ಮಾಡಿ ಮಲಗ್ತೀವಿ. ಯಾವತ್ತು ನಾವು ಅಮ್ಮವನ್ನು ಸೆಲೆಬ್ರೇಟ್ ಮಾಡಿಲ್ಲ, ಅಂದ್ರೆ ಆಚರಿಸಿಲ್ಲ. ಅಮ್ಮ ಅಂದ್ರೆ ಇರ್ತಾರೆ, ಇದೆಲ್ಲ ಮಾಡ್ತಾರೆ ಅಂತ. ಹಾಗಾಗಿ ಏನಾಗಿಬಿಟ್ಟಿದೆ, ಒಂದು ಪೊಸಿಷನ್ ಅಲ್ಲಿ ಆ ಅಮ್ಮಗೆ ಇರುವ ರೆಸ್ಪೆಕ್ಟೇ ಹೋಗ್ಬಿಟ್ಟಿದೆ. ಸೊ ಆ ರೆಸ್ಪೆಕ್ಟ್ ಅನ್ನು ವಾಪಸ್ ತರಬೇಕಾದ್ರೆ ನಾವೇನ್ ಮಾಡಬೇಕು, ಅಮ್ಮವನ್ನು ಮತ್ತೆ ನಾವು ಆಚರಿಸಬೇಕು, ಅವರಿಗೆ ಸ್ಪೆಷಲ್ ಅಟೆನ್ಷನ್ ಕೊಡಬೇಕು, ಅವರಿಗೆ ಒಂದು ಸ್ಪೆಷಲ್ ಇದು ಮಾಡಬೇಕು, ಹೌದು ತಾನೆ? ಅದೇ ತರ ಎಲ್ಲ ಒಂದು ಕಡೆ ನಾವು ನಮ್ಮ ವಿಭಿನ್ನತೆಯನ್ನು, ನಮ್ಮ ಭಾರತೀಯ ಒಂದು ಸ್ಪಿರಿಟ್ ಅನ್ನು ನಾವು ಆಚರಿಸಲಿಕ್ಕೆ ಮರೆತು ಬಿಟ್ಟಿದ್ದೀವಿ. ಅದು ಇರ್ತದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಬಿಟ್ಬಿಟ್ಟಿದ್ದೀವಿ. ಆದರೆ ಅದು ಎಷ್ಟು ಯುನೀಕ್ ಐಡಿಯಾ ನೋಡಿ, ಇಡೀ ಪ್ರಪಂಚದಲ್ಲಿ ಇಷ್ಟು ಭಾಷೆಗಳು ಮಾತಾಡುವ ಒಂದು ದೇಶನೇ ಇಲ್ಲ, ಅಷ್ಟು ವಿಭಿನ್ನತೆಗಳು, ಇಷ್ಟು ದೇವರನ್ನು ಪೂಜೆ ಮಾಡುವ ದೇಶನೂ ಇಲ್ಲ. ಆದರೆ ನಾವು ಯಾವತ್ತಾದ್ರೂ ಆಚರಣೆ ಮಾಡಿದೀವಿ ಅದನ್ನು ತಗೊಂಡು ಆಚರಣೆ ಮಾಡಿದ್ವಾ? ಮಾಡಿಲ್ಲ. ದೀಪಾವಳಿಗೆ ಮಾಡ್ತೀವಿ, ರಂಜಾನ್ಗೆ ಮಾಡ್ತೀವಿ, ಆದರೆ
ಈ ವಿಭಿನ್ನತೆಯಾಗಿ ಇಷ್ಟು ಜನ ನಾವು ಒಟ್ಟಾಗಿ ಇದೀವಲ್ಲ, ಇದನ್ನು ಕೂಡ ನಾವು ಆಚರಣೆ ಮಾಡಲಿಕ್ಕೆ ಶುರು ಮಾಡಬೇಕು. ಈ ವಿಭಿನ್ನತೆಯನ್ನು ಆಚರಣೆ ಮಾಡಬೇಕು, ಬಾಯಿ ಬಿಚ್ಚಿ ನಾವು ಮಾತಾಡಬೇಕು. ಯಾಕೆ, ಸೆಕೆಂಡ್ ಹೇಳ್ತೀನಿ, ಯಾಕೆ ಈಗ ಜನ ಮಾತಾಡ್ತಾ ಇಲ್ಲ? ಜನ ಮಾತಾಡ್ತಿದ್ದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಏನ್ ಕಾರಣ? ಈ ಕ್ವಶ್ಚನೇ ಹೇಗೆ ನಿಮ್ಮ ಮುಂದೆ ಬಂದಿದೆ ಅಂದ್ರೆ, ನೀವು ಹಿಂದೂ ಪರವಾಗಿದ್ದೀರಾ ಮುಸ್ಲಿಂ ಪರವಾಗಿದ್ದೀರಾ ಅಂತ. ಈ ತರ ನಮ್ಗೆ ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ ಬಾಯಿ ಬಿಚ್ತಾರ? ಎಲ್ಲರಿಗೂ ಭಯ ಬರ್ತದೆ. ನಾವು ಯಾಕೆಪ್ಪ ಮಾತಾಡಿ ಸುಮ್ಮನೆ ನಮಗೆ ಬೇರೆ ಏನೋ ಮಾಡ್ತಾರಂತ. ಫಾರ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸೇ ತಗೊಳ್ಳಿ. 2.5 ವರ್ಷ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿದೆ. ಜಿಲ್ಲಾಧಿಕಾರಿಯಾಗಿ ಇರುವವರೆಗೆ ಸಾಹೇಬರೆಲ್ಲರಿಗೂ ಗೊತ್ತಿದೆ, ಒಂದು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ, ಒಂದು ಒಳ್ಳೆಯ ಒಂದು ಒಡನಾಟ ಇತ್ತು ನಮ್ದು. ಯಾವತ್ತು ನಾನು ರಾಜೀನಾಮೆ ಕೊಟ್ಟು, ನಾನು ಯಾಕೆ ರಾಜೀನಾಮೆ ಕೊಟ್ಟಿದ್ದೀವಿ ಅನ್ನೋ ಒಂದು ಪತ್ರ ಬರೆದ ತಕ್ಷಣ ನಾನು ಏನಾಗಿದೆ, ದೇಶದ್ರೋಹಿ ಆಗಿಬಿಟ್ಟೆ. ಸೆಂಥಿಲ್ ಒಂದು ದೇಶದ್ರೋಹಿ, ಸೆಂಥಿಲ್ ಒಂದು ಈ ವಿರೋಧಿ ಆ ವಿರೋಧಿ, ಇದೇ ಭಯ ಜನರಿಗೂ ಇರ್ತಿದೆ. ನಾವು ಸುಮ್ಮನೆ ಮಾತಾಡ್ಬಿಟ್ರೆ ಏನಾಗ್ತದಪ್ಪ, ನಮ್ಮನ್ನು ಹಿಂದೂ ವಿರೋಧಿಯಾಗಿ ಮಾಡಿಬಿಡ್ತಾರೆ ಅಂತ. ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಬಟ್ ನೀವು ಒಂದು ಅರ್ಥ ಮಾಡ್ಕೋಬೇಕು, ಇದು ಪ್ರಾಬ್ಲಮ್ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಅಲ್ಲ. ಇದು ಆ ಫಸ್ಟ್ ಮನಸ್ಥಿತಿಗೂ ಸೆಕೆಂಡ್ ಮನಸ್ಥಿತಿಗೂ ಇರುವ ಪ್ರಾಬ್ಲಮ್. ಇನ್ನೊಂದು ತರ ಹೇಳಕ್ ಹೋದ್ರೆ, ಭಾರತವನ್ನು ನಂಬುವವರೆಗೂ ಭಾರತವನ್ನು ನಂಬದೇ ಇರೋವರೆಗೂ ಇರೋ ಪ್ರಾಬ್ಲಮ್. ಅದು ನೀವು ಅರ್ಥ ಮಾಡ್ಕೋಬೇಕು. ಭಾರತ ಅಂದ್ರೆ ವಿಭಿನ್ನತೆ, ಅಂದ್ರೆ ಭಾರತವನ್ನು ನಂಬುವವರೆಗೂ, ಈ ವಿಭಿನ್ನತೆಯನ್ನು ನಂಬದೇ ಇರುವವರೆಗೂ ಇರುವ ಪ್ರಾಬ್ಲಮ್. ಹಾಗಾಗಿ ನೀವು ಹೇಗೆ ಕೇಳಬೇಕು ಜನರಿಗೆ, ನೀವು ಹಿಂದೂ ಪರವಾಗಿದ್ದೀರಾ ಮುಸ್ಲಿಂ ಪರವಾಗಿದ್ದೀರಾ ಕೇಳಬಾರ್ದು, ನೀವು ಭಾರತದ ಪರವಾಗಿದ್ದೀರಾ. ಈ ತರ ನೀವು ಪ್ರಶ್ನೆ ಕೇಳಿ ನೋಡಿ, ನೀವು ಭಾರತದ ಪರವಾಗಿದ್ದೀರಾ, ಇದ್ದೀರಾ ಇಲ್ವಾ? ಮಾತಾಡಬೇಕಾ? ಭಾರತದ ಪರವಾಗಿ ಮಾತಾಡಬೇಕು. ಅದು ನೀವು ಅರ್ಥ ಮಾಡಬೇಕು. ಸೊ ಎಲ್ಲಿ ಹೋದ್ರು ನೀವು ಹಿಂದೂ ಮುಸ್ಲಿಂ ಅಂತ ಹೇಳಕ್ ಹೋಗ್ಬೇಡಿ. ಭಾರತದ ಪರವಾಗಿ ನೀವು ಇದ್ದೀರೋ ಇಲ್ವೋ, ಇದ್ದೀರಾ ಅಂದ್ರೆ ನಮ್ಮ ಜೊತೆಗೆ ಬನ್ನಿ, ನಮ್ಮ ಜೊತೆಗೆ ನಿಲ್ಲಿ ಅಂತ ಹೇಳಬೇಕಾಗ್ತದೆ. ಅದು ಇಂಪಾರ್ಟೆಂಟ್. ಯಾವತ್ತು ಮಂಗಳೂರಲ್ಲಿ ನೀವು ಹಿಂದೂ ಮುಸ್ಲಿಂ ಮಾತಾಡಬಾರ್ದು. ಯು ಶುಡ್ ಆಲ್ವೇಸ್ ಟಾಕ್ ಅಬೌಟ್ ಪ್ಲೂರಲಿಸಮ್. ಇದು ಭಾರತ ಅಂದ್ರೆ ಇದೇ ಭಾರತ್ ಮಾತಾ, ಇದೇ ಇಲ್ಲಿ ಇರುವರೇ ಭಾರತ್ ಮಾತಾಗಿ ಜೈ ಅಂತ ಹೇಳಲಿಕ್ಕೆ ಅರ್ಹ ಇರುವರು, ಉಳಿದವರಿಗೆ ಅರ್ಹ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಎರಡನೆಯದು, ಈ ಒಂದು ನರೇಟಿವ್ ನಾವು ಜನರ ಮಧ್ಯದಲ್ಲಿ ತಗೊಂಡೋಗಬೇಕಾದ್ರೆ ನಮಗೆ ಸಿಗುವ ಎಲ್ಲ ಟೈಮಲ್ಲಿಯೂ ನಾವು ಈ ವಿಭಿನ್ನತೆಯನ್ನು ಆಚರಣೆ ಮಾಡಬೇಕು. ಅಲ್ಲಿ ಒಂದು ಕ್ರಿಸ್ತ ಫಂಕ್ಷನ್ ನಡೀತಾ ಇದೆಯಾ, ನಾವು ಹೋಗಿ ಅಲ್ಲಿ ಸರ್ವಿಸ್ ಮಾಡೋಣ, ಅವರ ಒಂದು ಇದನ್ನು ಆಚರಣೆ ಮಾಡೋಣ. ನಮ್ಮದು ವಿನಾಯಕ ಚತುರ್ಥಿ ನಡೀತಾ ಇದೆಯಾ, ಒಂದು ಗಣೇಶ ಚತುರ್ಥಿ ನಡೀತಾ, ಅವ್ರಿಗೊಂದು ಆಚರಣೆ ಮಾಡಲಿ. ಈ ತರ ನಾವು ಆಚರಣೆಗಳು ನಾವು ಶುರು ಮಾಡಿಕೊಂಡು ನಾವು ಭಾರತದ ಪರವಾಗಿ ಇಳಿದು ಬಿಟ್ರೆ ಆ 10 ಜನ ಮಾತಾಡ್ಲಿಕ್ಕೆ ಆಗಲ್ಲ. 90 ಜನದಲ್ಲಿ ನೀವು 10%, 20% ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಕೂಡ ಆ 10% ಮಾತಾಡ್ಲಿಕ್ಕೆ ಆಗಲ್ಲ. ಅವರು ಈ ಕಡೆ ಇರ್ಲಿ ಆ ಕಡೆ ಇರ್ಲಿ, ಈ ಧರ್ಮದಲ್ಲಿ ಆ ಧರ್ಮದಲ್ಲಿ ಇರ್ಲಿ, ಅವರು ಎರಡನೇ ಮನಸ್ಥಿತಿ. ಅವರು ದ್ವೇಷದ ಪರವಾಗಿರುವರು, ಅವರು ಭಯದ ಪರವಾಗಿರುವರು, ಅವರು ಯಾರಿಗೂ ಭಾರತದ ಪರವಾಗಿ ಇರುವರಲ್ಲ. ಭಾರತದ ಪರವಾಗಿರುವರು ನಾವೇ ಮೆಜಾರಿಟಿ, ಅವರೇ ಮೈನಾರಿಟಿ. ಮೈನಾರಿಟಿ ಹೀಗೆ ಮಾತಾಡಬೇಕು, ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಮಾಡದೇ ಇರುವವರೆಗೆ ಸಾಮಾನ್ಯ ಜನ ಯಾರು ಮಾತಾಡಲ್ಲ. ಸಾಮಾನ್ಯ ಜನ ಮಾತಾಡಬೇಕಾದ್ರೆ ಮಾತಾಡುವ ರೀತಿಯಲ್ಲಿ ಅವರಿಗೆ ನಾವು ವಿಷಯಗಳನ್ನು ಹೇಳಬೇಕು. ಕೊನೆಗೆ ಇದು ಯಾಕೆ ನಾವು ಮಾಡಬೇಕು, ನಮಗೆ ಏನು ಬಂದಿದೆ ಸರ್, ನಾನೊಂದು ಇಂಡಿವಿಜುವಲ್ ಸರ್, ಸುಮ್ಮನೆ ನಾವೊಂದು ಗವರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ ಸರ್, ನನಗೆ ಯಾಕೆ ಸರ್ ಇದು ಪ್ರಶ್ನೆ? ದೇಶದ ಪರವಾಗಿ ನೀವೇನೋ ದೇಶ ಪ್ರಪಂಚ ಎಲ್ಲ ಮಾತಾಡ್ತಿರಲ್ಲ, ನಮಗೇನು ಸರ್ ಅಂತ ತಮ್ಮ ಪ್ರಶ್ನೆ ಇರಬಹುದು. ಬಟ್ ನಾನು ಹೇಳ್ತೀನಿ ಇವತ್ತು ಇದು ಯಾಕೆ ಮಾತಾಡಬೇಕಂದ್ರೆ, ದೇಶದ ಪರವಾಗಿಯೋ ಪ್ರಪಂಚದ ಪರವಾಗಿ ಎಲ್ಲ ಬಿಟ್ಟುಬಿಡಿ, ಅದೆಲ್ಲ ಸಮಸ್ಯೆ ಅಲ್ಲ. ಈಗ ನಮ್ಮ ಮನೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಮೊಮ್ಮಕ್ಕಳ ಪರವಾಗಿ ನಾವಿದು ಇವತ್ತು ಮಾಡಲೇಬೇಕಾಗ್ತದೆ. ನೀವು ಹೇಗೆ ಬೇಕಾದ್ರೆ ತಿಳ್ಕೊಳ್ಳಿ, ಈ ಪ್ರಾಬ್ಲಮ್ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳು ಬಂದಿದೆ. ಈಗ ನನ್ನ ಒಂದು ಬದುಕು ತಗೊಳ್ಳಿ, ನಾನು 50 ವರ್ಷ ಮುಂಚೆ 60 ವರ್ಷ ಮುಂಚೆ ಸ್ವತಂತ್ರಕ್ಕೆ ಮುಂಚೆ ನಾನು ಈ ತರ ವೇದಿಕೆಯಲ್ಲಿ ಕೂರುವನಲ್ಲ. ಇಲ್ಲಿ ಇರುವ ಬಹಳ ಜನ ಹಾಗೆ ಇರಬೇಕು, ಆ ವೇದಿಕೆಯಲ್ಲಿ ಎಲ್ಲರ ಜೊತೆಗೆ ಕೂರುವ ಅರ್ಹ ಇರುವನಲ್ಲ. ಆದರೆ ಈ 50 ವರ್ಷದಲ್ಲಿ ಈ ವೇದಿಕೆ, ಈ ಮೈಕ್, ಈ ಎಲ್ಲ ಪ್ರೀತಿ ನನಗೆ ಸಿಗ್ತಾ ಇದೆ ಅಂದ್ರೆ ಅದು ಭಾರತದಿಂದ ಸಿಕ್ಕಿದೆ. ವಿಭಿನ್ನತೆಯನ್ನು ಆಚರಣೆ ಮಾಡುವ ಒಂದು ಕಾನ್ಸೆಪ್ಟ್ ಇಂದ ಸಿಕ್ಕಿದೆ. ಎಲ್ಲರಿಗೂ ಸಮಾನ ರೀತಿ ಸಿಗಬೇಕು ಅಂತ ಇರುವ ಕಾನ್ಸೆಪ್ಟ್ ಇಂದ ಸಿಕ್ಕಿದೆ. ಈ ಕಾನ್ಸೆಪ್ಟ್ ಹೋಗ್ಬಿಡ್ತದೆ. ಈ ಕಾನ್ಸೆಪ್ಟ್ ಹೋಗಿಬಿಟ್ರೆ ಇಲ್ಲಿರುವ ಬಹಳ ಜನ ಹಾಕಿರುವ ಶರ್ಟ್ ಪ್ಯಾಂಟ್ ಎಲ್ಲ ತೆಗಿಬೇಕಾಗ್ತದೆ, ವಾಪಸ್ ನೆಲದಲ್ಲಿ ಕೂರಬೇಕಾಗ್ತದೆ.
ಈ ಪ್ರಾಬ್ಲಮ್ ನಿಮ್ಮ ಮಕ್ಕಳಿಗೆ ಬರಲಿಕ್ಕೆ ಬಹಳ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳಿಗೆ ನೀವು ಬದುಕಿದ ತರ ಬದುಕಲಿಕ್ಕೆ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು. ಹಾಗಿರುವಾಗ ನಿಮ್ಮ ಮಕ್ಕಳ ಪರವಾಗಿ ನೀವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಮಾಡಬೇಕು. ನೀವು ದೇಶ ಪ್ರಪಂಚ ಎಲ್ಲ ಆಮೇಲೆ ಬಿಟ್ಟುಬಿಡಿ. ನಾವು ಮಕ್ಕಳಿಗೋಸ್ಕರ ಏನು ಮಾಡ್ತೀವಿ? ಅವ್ರಿಗೆ ಎಜುಕೇಶನ್ ಕೊಡ್ತೀವಿ, ಅವ್ರಿಗೆ ಸ್ವತ್ತು ಪತ್ತೆಲ್ಲ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಅವ್ರು ಚೆನ್ನಾಗಿರ್ಬೇಕಂತ. ಇದೆಲ್ಲ ಕೊಟ್ಟು ಒಂದು ಒಳ್ಳೆಯ ವಾತಾವರಣ ಕೊಡದೆ ಹೋದ್ರೆ ಇದಕ್ಕೇನು ಉಪಯೋಗ ಇದೆಯಾ? ಈ ಪ್ರಾಪರ್ಟಿಗೆ ಏನು ಉಪಯೋಗ ಇದೆಯಾ? ಅವ್ರ ಎಜುಕೇಶನ್ಗೆ ಏನು ಉಪಯೋಗ ಇದೆಯಾ? ಸೊ ಹಾಗಿರುವಾಗ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮೊಮ್ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ವಾತಾವರಣ ಅವ್ರಿಗೆ ಸಿಗಬೇಕು. ಅಟ್ಲೀಸ್ಟ್ ನಾವು ಬದುಕಿದರ ವಾತಾವರಣ ಇರಬೇಕಾದ್ರೆ, ಪ್ರೀತಿ ವಿಶ್ವಾಸದ ವಾತಾವರಣ ಇರಬೇಕಾದ್ರೆ ನಾನಿವತ್ತು ಮಾತಾಡಬೇಕು. ನಾನು ಎಷ್ಟೇ ಸಣ್ಣವನಿರಲಿ ನಾನು ಮಾತಾಡಬೇಕು. ಸರ್ ನಾನು ಒಂದು ಇಂಡಿವಿಜುವಲ್ ಆಗಿದ್ದೀನಿ, ನಾನು ಮಾತಾಡಿ ಎಲ್ಲಿ ಸರ್ ಏನು ಮಾತಾಡುವುದು? ನಾನು ರೋಡ್ಗೆ ಇಳಿಯಕ್ಕಾಗ್ತದ ಅಂತ ಪ್ರಶ್ನೆ ಬೇಡ. ಇಳಿಕೆ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಏನಾಗ್ತದೋ ಮಾಡಿ. ನಿಮಗೆ ಒಂದು ಫೇಸ್ಬುಕ್ ಪೋಸ್ಟ್ಗೆ ಒಂದು ಲೈಕ್ ಹಾಕಕ್ಕೆ ಬರುತ್ತಾ? ಲೈಕ್ ಹಾಕಿ. ಒಂದು ವಾಟ್ಸಾಪಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಪ್ರೀತಿಯ ಸಂದೇಶವನ್ನು ಫಾರ್ವರ್ಡ್ ಮಾಡ್ಲಿಕ್ಕೆ ಆಗ್ತದಾ? ಮಾಡಿ. ಆದರೆ ಅವ್ರ ಜೊತೆಗೆ ಜಗಳ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಆ 10% ಜನ ಜೊತೆಗೆ ಜಗಳ ಮಾಡ್ತಾ ಇದ್ರೆ ನೀವು ಯಾವತ್ತೂ ಅವ್ರ ತಲೆಗೆ ನೀವು ಏನು ತುಂಬಿಸ್ಲಿಕ್ಕೆ ಆಗಲ್ಲ. ಆದರೆ ಉಳಿದ 90% ಇದಾರಲ್ಲ, ಅವರಿಗೆ ಮಾತಾಡಿ, ಅವ್ರ ಜೊತೆಗೆ ಇರಿ, ಅವರಿಗೆ ಒಳ್ಳೆ ಸಂದೇಶ ಹೇಳಿ. ಬಟ್ ನೀವೇನು ಮಾಡ್ತೀರಿ ಗೊತ್ತಾ? ಫುಲ್ ಟೈಮು ನೀವು ಅವ್ರ ಜೊತೆಗೆ ಜಗಳ ಮಾಡ್ಕೊಂಡು ಕೂರ್ತೀರಿ. ನಿಮ್ಮ ತಲೆನೂ ಕೆಟ್ಟು ಹೋಗ್ತದೆ, ನಿಮ್ಮ ಇದನ್ನು ತಪ್ಪಾಗ್ತದೆ. ಸೊ ಹಾಗಾಗಿ ಇನ್ನು ಮುಂದೆ ಈ ವಿಭಿನ್ನತೆಯನ್ನು ಆಚರಣೆ ಮಾಡೋಣ. ನಮಗೆ ಏನು ಇದೆಯೋ ಅದನ್ನು ನಾವು ಸೆಲೆಬ್ರೇಟ್ ಮಾಡೋಣ. ಉಳಿದವರಿಗೂ ಸೆಲೆಬ್ರೇಷನ್ಗೆ ಕರೆಯೋಣ. ಮತ್ತೆ ಈ ತಲೆ ಕೆಟ್ಟೋಗಿದಿರುವ ಜನ ಜೊತೆಗೆ ನಾವು ಮಾತಾಡಿ ಅವ್ರಿಗೆ ಆರ್ಗ್ಯುಮೆಂಟ್ ಮಾಡುವ ಅವಶ್ಯಕತೆನೇ ನಮಗಿಲ್ಲ. ಅವ್ರ ಜೊತೆಗೆ ನಾವು ಆರ್ಗ್ಯುಮೆಂಟ್ ಮಾಡಿ ಏನು ಬಂದಿದೆ, ಇದು ನಾವು ತಿದ್ದುಕೋಬೇಕಾಗ್ತದೆ. ಎರಡನೇದು, ಎಷ್ಟೇ ನಾವು ಸಣ್ಣವರಾಗಿರ್ಬೋದು ಕೂಡ, ಎಷ್ಟೇ ನಾವು ಒಂಟಿಯಾಗಿದ್ದರೆ ಕೂಡ ನಮ್ಮಿಂದ ಏನಾಗ್ತದೋ ಮಾಡೋಣ. ಒಂದು ಪೇಂಟಿಂಗ್ ಬರೆಯಕ್ಕೆ ಬರ್ತದಾ? ಮಾಡೋಣ. ಒಂದು ಹಾಡು ಬರೆಯಕ್ಕೆ ಬರ್ತದಾ? ಮಾಡೋಣ. ಒಂದು ಕವನ ಬರೆಯಕ್ಕೆ ಬರ್ತದಾ? ಮಾಡೋಣ. ಎಲ್ಲ ನಮ್ಮ ಆಚರಣೆ ಭಾರತೀಯ ಅಂತ ಕಾನ್ಸೆಪ್ಟ್ ಮೇಲೆ ಮಾಡೋಣ. ಈ ವಿಭಿನ್ನತೆ ಎಷ್ಟು ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಆ ಮಾತು ಮೇಲೆ ನಾವು ಮಾಡೋಣ. ನಿಮ್ಮಿಂದ ಏನು ಬರ್ತದೋ, ನಿಮ್ಗೆ ಎಷ್ಟು ಲಿಮಿಟ್ ಆಗ್ತದೋ ಅಷ್ಟು ಲಿಮಿಟ್ ನೀವು ಮಾಡಿ. ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಮಾತ್ರ ಇರಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನಿರುವುದೇ ಬಹಳ ದೊಡ್ಡ ದೇಶದ್ರೋಹ ಈ ಟೈಮಲ್ಲಿ. ನಾನು ಹೇಳ್ತೀನಿ, ಬಾಯಿ ಮುಚ್ಕೊಂಡು ಎಲ್ಲ ನೋಡ್ತಾ ಸುಮ್ಮನಿದ್ರೆ ಆ ಬೆಂಕಿ ಎಲ್ಲಿದೆಯಲ್ಲ, ಬೆಂಕಿ ನಿಮಗೆ ಗೊತ್ತಿದೆ, ಸುತ್ತಮುತ್ತ ಆಗಿ 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 ನಿಮ್ಮ ಮನೆಗೆ ಬರ್ತದೆ. ನಿಮ್ಮ ಮನೆಗೆ ಬರುವಾಗ ಅದು ಏನು ಮಾಡೋಕ್ಕಾಗಲ್ಲ. ಈ ಟೈಮಿಗೆ ನಾನು ಎಚ್.ಎಸ್. ದೊರೆಸ್ವಾಮಿ ಅವರಿಗೆ ನೆನಪು ಮಾಡಬೇಕಾಗ್ತದೆ. ಯಾಕಂದರೆ ಒಂದು ದೊಡ್ಡ ಹೋರಾಟದಲ್ಲಿ ನಾನು ಒಂದು ಸ್ಟೇಜಲ್ಲಿ, ಅವರು ಸ್ಟೇಜಲ್ಲಿ ಇದ್ದರು. ಅವರಿಗೆ 100 ವಯಸ್ಸಾಗ್ತಾ ಇದೆ. ಎಚ್.ಎಸ್. ದೊರೆಸ್ವಾಮಿ ತಮಗೆ ಗೊತ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. 100 ವಯಸ್ಸಾಗ್ತಾ ಇದೆ ಅವರಿಗೆ. ಆ ಟೈಮಿಗೆ ಒಂದು 5-6 ಸಾವಿರ ಜನ ನಮ್ಮ ಮುಂದೆ ಇದ್ರು. ಭಾಳ ಮುಸ್ಲಿಂ ಅವರು ಭಾಳ ಇದ್ರು, ಮತ್ತೆ ಕ್ರೈಸ್ತವರು ಎಲ್ಲರಿದ್ರು. ಅವಾಗ ಎಚ್.ಎಸ್. ದೊರೆಸ್ವಾಮಿ ನನ್ನ ಮಾತು ಮುಗಿದ ಮೇಲೆ ಎಲ್ಲ ಕ್ರೌಡಿಗೆ ಒಂದು ಕ್ವಶನ್ ಕೇಳಿದ್ರು. ನೀವೆಲ್ಲ ಯಾಕೆ ರೀ 1 ಗಂಟೆ ಈ ಬಿಸಿಲಲ್ಲಿ ನಿಂತಿದ್ದೀರಿ ಅಂತ. ಎಲ್ಲರೂ ಹಾಗೆ ಸ್ಟನ್ ಆಗಿಬಿಟ್ರು. ಇನ್ನ ಎಂತ ಇವರು ಮಾತಾಡಿ ಈ ಥರ ಕೇಳಿದ್ದಾರೆ ಅಂತ. ಒಂದು 5 ನಿಮಿಷ ಆದಮೇಲೆ ಅವ್ರು ಹೇಳಿದ್ರು, ನೀವು ಇವತ್ತೆಲ್ಲ ಯಾಕೆ ಬಿಸಿಲಲ್ಲಿ ನಿಂತಿದ್ದೀರಿಲ್ಲ ಗೊತ್ತಾ? ನಿಮಗೆಲ್ಲ ಪನಿಷ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಎಂಥ ಪನಿಷ್ಮೆಂಟ್ ಗೊತ್ತಾ? 70 ವರ್ಷದಿಂದ ನೀವು ನಿಮ್ಮ ಸಮಸ್ಯೆ ಬಿಟ್ಟು ಉಳಿದವ ಸಮಸ್ಯೆಗೆ ನೀವು ಹೊರಗಡೆನೇ ಬಂದಿಲ್ಲ. ಒಬ್ಬ ದಲಿತನಿಗೆ ಸಮಸ್ಯೆ ಆದರೆ ನೀವು ಹೊರಗಡೆ ಬಂದಿಲ್ಲ. ಒಬ್ಬ ಕ್ರೈಸ್ತವನಿಗೆ ಸಮಸ್ಯೆ ಆದರೆ ನೀವು ಹೊರಗಡೆ ಬಂದಿಲ್ಲ. ನಿಮಗೆ ಸಮಸ್ಯೆ ಆದರೆ ಅವರು ಬಂದಿಲ್ಲ. ಈ ಥರ ನೀವು ಒಬ್ಬೊಬ್ಬರಿಗೆ ಹೋಗದೆ ಎಲ್ಲ ಮನೆಯಲ್ಲಿ ಕೂತು ನಿಮ್ಮ ಸಮಸ್ಯೆ ಮಾತ್ರ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಇವತ್ತು ದೇವರು ನಿಮಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ನಿಜ, ಇದು ನಿಜ. ಅವ್ರು ಹೇಳಿದ್ರು, ಈ NRC CA ಎಲ್ಲ ಈ ದೇಶದಲ್ಲಿ ಬರಲ್ಲ, ಬರ್ಕೊಳ್ಳಿ, ನಾನು 100 ವಯಸ್ಸಾಗ್ತದೆ ನಾನು ಹೇಳ್ತೀನಿ. ಆದರೆ ಇದು ಕಲಿಯಿರಿ. ಇನ್ನೊಬ್ಬನಿಗೆ ಸಮಸ್ಯೆ ಆದಾಗ ನೀವು ಹೋಗಿ ಅವನ ಜೊತೆಗೆ ನಿಲ್ರಿ. ಇದನ್ನು ನೀವು ಯಾವತ್ತು ಕಲಿಯಬೇಕು ಅಂತ ಹೇಳಿದ್ರು. ಆ ಮಾತು ನಾನು ತಮಗೂ ಹೇಳ್ತಾ ಇದ್ದೀನಿ. ನಮಗೆ ಮಾತ್ರ ಸಮಸ್ಯೆ ಇಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ಅದು ಬರ್ತದೆ, ನಮ್ಮ ಮನೆಗೆ ಬರ್ತದೆ, ಸ್ವಲ್ಪ ಲೇಟಾಗಿ ಬರ್ತದೆ ಅಷ್ಟೇ. ಅದೆಲ್ಲ ಮುಗಿದ ಮೇಲೆ ಲೇಟಾಗಿ ನಮ್ಮ ಮನೆಗೆ ಬರ್ತದೆ. ಸೊ ಹಾಗಾಗಿ ಈ ಸುಮ್ಮನಿರೋದು ಮಾತ್ರ ಮಾಡಬೇಡ. ಏನೋ ಒಂದೇ ಈ ಐಡಿಯಾ ಆಫ್ ಇಂಡಿಯಾ, ಈ ಭಾರತ ಅಂತ ಚಿಂತನೆ ಇದೆಯಲ್ಲ, ಈ ವಿಭಿನ್ನತೆಯನ್ನು ಆಚರಣೆ ಮಾಡುವ ಚಿಂತನೆ, ಅದು ಭಾರತ. ಈ ಐಡಿಯಾ ಆಫ್ ಇಂಡಿಯಾ ಮೇಲೆ ಆಚರಣೆ ಮಾಡೋಣ, ಕಾರ್ಯಕ್ರಮಗಳು ಮಾಡೋಣ, ಕರೆಯೋಣ ಎಲ್ಲರಿಗೂ. ಎಷ್ಟು ಜನ ಬರ್ತಾರೆ ನೋಡೋಣ. ನಾನು 100% ಹೇಳ್ತೀನಿ, ಈ ಅರ್ಧ ಎಲ್ಲ ಪೂರ್ತಿ ಮಂಗಳೂರು ನಿಮ್ಮ ಜೊತೆಗೆ ನಿಲ್ಲುತ್ತೆ. 100% ನಾನು ಹೇಳ್ತೀನಿ. ಮೊನ್ನೆ ಉಡುಪಿಯಲ್ಲಿ ಮಾಡಿದ್ದೀವಿ. ಎಷ್ಟು ಜನ ಬಂದಿದ್ದಾರೆ ಕೇಳಿ? 10,000 ಜನಕ್ಕೆ ಮೇಲೆ ಮೆರವಣಿಗೆಯಲ್ಲಿ ಬಂದಿದ್ದಾರೆ.
ಆವಾಗ ನಮಗೆ ಗೊತ್ತಾಗ್ತದೆ. ಆದರೆ ನೀವು ಎಷ್ಟುವರೆಗೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಇರುವವರೆಗೆ ಯಾರು ಕೂಡ ಬರಲ್ಲ. ಸರಿಯಾಗಿ ಈ ಪ್ರಾಬ್ಲಮ್ ಅನ್ನು ನರೇಟ್ ಮಾಡಬೇಕು, ಸರಿಯಾಗಿ ಈ ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಭಾರತವನ್ನು ನಂಬುವವರೆಗೂ ಭಾರತವನ್ನು ನಂಬದೇ ಇರುವವರೆಗೂ ನಡೆಯುವ ಸಮಸ್ಯೆ. ನಾನು ರೆಸಿಗ್ನೇಷನ್ ಮಾಡಿ ಏನ್ ಮಾಡಿದೆ, ಭಾರತವನ್ನು ನಂಬುವರ ಜೊತೆಗೆ ನಾನು ಈಗ ನಿಂತಿದ್ದೀನಿ ಅಷ್ಟೇ. ನನಗಾಗ್ತದೆ ಅಂದ್ರೆ ನಿಮಗೂ ಆಗ್ತದೆ. ನೀವೇನು ರೆಸಿಗ್ನೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮಿಂದ ಏನು ಸಾಧ್ಯ ಇದೆಯೋ ಈ ಭಾರತ ಅಂತ ಕಾನ್ಸೆಪ್ಟ್ ಅನ್ನು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೊನೆಗೆ ನಾನು ಒಂದು ಹೇಳ್ತೀನಿ, ಈಗ ಸಾಕಷ್ಟು ನಮ್ಮ ಸಂಸ್ಥೆಗಳು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಂಸ್ಥೆಗಳು ಬಹಳ ಇಂಪಾರ್ಟೆಂಟ್. ಜುಡಿಷರಿ, ಪೊಲೀಸ್, IAS ಆಫೀಸರ್, ಈ ಸಂಸ್ಥೆಗಳೆಲ್ಲ ಇವತ್ತು ಕುಸಿತಾ ಇದೆ. ಈ ಸಂಸ್ಥೆಗಳೆಲ್ಲ ಕುಸಿತಾ ಇದೆ. ಸಂಸ್ಥೆಗಳು ಕುಸಿದಾಗ ನಾವು ಒಂಟಿಯಾಗಿ ನಿಲ್ಲಬೇಕು. ವೆನ್ ಇನ್ಸ್ಟಿಟ್ಯೂಷನ್ಸ್ ಫೇಲ್, ಇಂಡಿವಿಜುವಲ್ಸ್ ಟು ಸ್ಟ್ಯಾಂಡ್ ಅಪ್. ಇಫ್ ಇಂಡಿವಿಜುವಲ್ಸ್ ಡೋಂಟ್ ಸ್ಟ್ಯಾಂಡ್ ಅಪ್, ಎವ್ರಿಥಿಂಗ್ ವಿಲ್ ಕೊಲಾಪ್ಸ್. ನೀವು ಒಂದು ಬಸ್ ತಗೊಂಡು ಒಂದು ಮ್ಯಾರೇಜ್ಗೆ ನೀವು ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಮ್ಯಾರೇಜಿಗೆ ಹೋಗುವಾಗ ನಿಮ್ಮ ಎಲ್ಲ ನೆಂಟರೆಲ್ಲ ಕೂತಿದ್ದಾರೆ, ಡ್ರೈವರ್ ಗಾಡಿಯನ್ನು ಓಡಿಸ್ತಾ ಇದ್ದಾನೆ. ಸ್ವಲ್ಪ ಆದ ಮೇಲೆ ಡ್ರೈವರ್ ಸ್ವಲ್ಪ ಮಲಗಿದ್ರೆ ಏನು ಮಾಡ್ತೀರಿ? ಕೂತ್ಕೊಂಡು ನೋಡ್ತೀರಾ? ಏನು ಮಾಡ್ತೀರಿ? ಎದ್ದು ಹೋಗಿ ಅವನಿಗೆ ಟ್ಯಾಪ್ ಮಾಡ್ತೀರಲ್ಲ, ಸರಿಯಾಗಿ ಓಡಿಸಪ್ಪ ಅಂತ. ಈ ಗಾಡಿ ಎಂಬುದು ನಮ್ಮ ದೇಶ, ಡ್ರೈವರ್ ಎಂಬುದು ಸರ್ಕಾರ. ಸರ್ಕಾರ ತಪ್ಪು ಮಾಡಿದಾಗ ಓನರ್ಗಳು ನಾವೇ. ನೀವು ಇಂಡಿವಿಜುವಲ್ ಇದ್ದೀರಲ್ಲ, ನೀವೇ ಓನರ್ಗಳು. ನೀವು ಡ್ರೈವರ್ಗೆ ಹೇಳಬೇಕು, ಇದು ಸರಿಯಲ್ಲ, ಇದು ನಮಗೆ ಆಗಲ್ಲ ಅಂತ ಹೇಳುವುದು ಒಂದು ಅವಶ್ಯಕತೆ ಇದೆ. ಹೇಳುವಾಗ ಈ ಭಾರತ ಅಂತ ಚಿಂತನೆಯನ್ನು ಐಡಿಯಾ ಆಫ್ ಇಂಡಿಯಾ ಮೇಲೆ ಮಾತಾಡಬೇಕು, ಯಾವುದ ಧರ್ಮ ಮೇಲೆ ಮಾತಾಡಬಾರ್ದು. ಓಕೆ, ಕೊನೆಗೆ ನಿಮ್ಮೆಲ್ಲರಿಗೂ ಕೂಡ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ಮಾಡಿ ಈ ವಿಭಿನ್ನತೆಯನ್ನು ಆಚರಣೆ ಮಾಡುವಾಗ ಏನೇ ಅವಕಾಶ ಸಿಕ್ಕಿದ್ರೆ ಕೂಡ ದಯವಿಟ್ಟು ಬಿಡಬೇಡಿ. ಇನ್ನೊಂದು ಮಾತು ಕೂಡ ಹೇಳ್ತೀನಿ, ಸರ್ ಟಾರ್ಗೆಟ್ ಮಾಡ್ತಾರೆ ಸರ್ ನನಗೆ, ಸರ್ ಏನು ಮಾಡೋದು ಸರ್, ಟಾರ್ಗೆಟ್ ಮಾಡಿದ್ರೆ ಏನು ಮಾಡೋದು? ನಾ ಇಷ್ಟು ಹೇಳ್ತೀನಿ, ಟಾರ್ಗೆಟ್ ಮಾಡ್ತಾರೆ, ಮಾಡಲಿ. ನಾನಿವತ್ತು ನಿಂತಿದ್ದೀನಿ ಅಂದರೆ, ಇವತ್ತು ನೀವೆಲ್ಲ ನಿಂತಿದ್ದೀರಾ ಅಂದರೆ, ಇವತ್ತು ಇವೆಲ್ಲ ನಾವು ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ಸಾಕಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಬಂದಿಲ್ಲ ಇದೆಲ್ಲ. ಇವತ್ತು ನಾವೊಂದು ಸ್ವತಂತ್ರವಾಗಿ ಓಡಾಡ್ತಾ ಇದೀವಲ್ಲ, ಇದು ಸುಮ್ಮನೆ ಬಂದಿಲ್ಲ. ಈ ದೇಶದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ನೆಹರು ಎಷ್ಟು ದಿವಸ ಜೈಲಲ್ಲಿ ಇದ್ರು ಗೊತ್ತಾ? ಹೇಳಬಹುದಾ ಯಾರು? 11 years he was in prison. ಇವತ್ತು ನಮ್ಮಲ್ಲಿ ಯಾರು ಒಬ್ಬರು ಒಳಗಡೆ ಒಂದು ದಿವಸ ಒಳಗಡೆ ಹೋಗಲಿಕ್ಕೆ ರೆಡಿ ಇದ್ದೀವಾ? ಆದರೆ 11 ವರ್ಷ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ದ ಮೇಲೆ ನಮಗೆ ಇದು ಸ್ವತಂತ್ರ ಸಿಕ್ಕಿದೆ, ಇದೆಲ್ಲ ಸಿಕ್ಕಿದೆ. ಈಗ ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕಾದ್ರೆ, ಆ ವಾತಾವರಣ ನಾವು ಕೊಡಬೇಕಾದ್ರೆ ನಾವು ಕೂಡ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಅದು ಏನೇ ಆಗಲಿ ನೋಡ್ಬಿಡೋಣ, ಒಟ್ಟಿಗೆ ನೋಡೋಣ ಎಲ್ಲರೂ ಕೂಡ. ಆದರೆ ನಮ್ಮ ಒಂದು ಮಾತು ಬಾಯಿ ಬಿಚ್ಚಬೇಕು, ನಾವು ಮಾತಾಡಬೇಕು. ಈ ಐಡಿಯಾ ಆಫ್ ಇಂಡಿಯಾವನ್ನು, ಭಾರತ ಅಂತ ಚಿಂತನೆಯನ್ನು ನಾವು ಆಚರಿಸಬೇಕು ಅಂತ ನಿಮಗೆ ಮತ್ತೆ ವಿನಂತಿ ಮಾಡಿ ನನ್ನ